ಬಾಗಲಕೋಟೆ ನವನಗರದಲ್ಲಿರುವ ಜಿಲ್ಲಾಡಳಿತ ಭವನದ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತರ ಮೇಲಾಗುತ್ತಿರುವ ಸರಣಿ ದೌರ್ಜನ್ಯಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯ ಸಂಚಾಲಕರಾದ ಪರಶುರಾಮ್ ನೀರು ನಾಯಕ್ರವರು, ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕಾದ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ಹಾಗೂ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಖಂಡನೀಯ ಎಂದು ಆರೋಪಿಸಿದರು. ವರದಿ ಕಮಲೇಶ್ ಹಡ್ಪದ. ನಾವು ಲೋಕಾಯುಕ್ತ ಇವತ್ತು ಅವನ ಜಿಲ್ಲೆಯ ಒಳಗೆ ಏನಪ್ಪಾ ಅಂದ್ರೆ ಇವತ್ತು ಹೊಲಸಿದ್ದಂತ ಇಲಾಖೆ ಆಗ್ಬಿಡುತ್ತೆ. ಸಾಕಷ್ಟು ನಾವು ಹೋದ ತಿಂಗಳ 13 ಮತ್ತು 7ಕ್ಕ ಅವ್ರು ಏನು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದು ಎಡಿಜಿಪಿ, ಲೋಕಾಯುಕ್ತ, ಉಪ ಲೋಕಾಯುಕ್ತ, ಐಜಿ ಎಲ್ಲರಿಗೂ ನಾವು ಮನವಿ ಕಳಿಸಿದ್ವಿ. ಕಳಿಸಿದ ಯಾವ ಚಕಾರ ಶಬ್ದ ಎತ್ತಿಲ್ಲ ಅವ್ರು. ಮುಂದೆ ಹಿಂದೆ ನಾವು ಲೋಕಾಯುಕ್ತ ರೊಕ್ಕ ಕೇಳಿದ್ದು ರೆಕಾರ್ಡಿಂಗ್ ಇತ್ತು. ಎಚ್ಚಾರ್ಯ ಕಟ್ ಮಾಡಿದಿಲ್ಲ ಅವ್ರ ಮನಿ ಒಳಗೆ ವಾಸಿದ್ರಲ್ಲಿ ಬಾಗಲಕೋಟೆ ಜಿಲ್ಲೆದೊಳಗ ಒಂದ್ ಅರ್ಜಿ ಕೊಟ್ರೆ ಸಾಕಾಗಿತ್ತು. ಅವ್ರ ಮ್ಯಾಗ ಪ್ರಕರಣ ದಾಖಲು ಮಾಡಿ ಇವತ್ ಏನಾಗೈತಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆದೊಳಗ KEB ಇಂಜಿನಿಯರ್ ಅವನ ಮ್ಯಾಗ ರೇಡ್ ಮಾಡಕ್ ಹೋಗ್ತಾರೆ. ಒಬ್ಬ ನಮ್ಮಂತ ಕಾರ್ಯಕರ್ತ ಹೋಗಿ 15,000 ರೂಪಾಯಿ ಕೊಡೋ ಅಂತ ಹೇಳ್ತಾನ, ಕೊಡ್ತೀನಿ ಅಂತ ಹೇಳ್ತಾನ. ರೆಕಾರ್ಡಿಂಗ್ ಐತಿ. ಆ ರೆಕಾರ್ಡಿಂಗ್ ಅನ್ನ 5,000 ರೂಪಾಯಿ ಕೊಡ್ತಾನ. ಮುಂದ 10,000 ರೂಪಾಯಿ ಸಂಬಂಧ ಅವರು ಲೋಕಾಯುಕ್ತ ಕಡೆ ಹೋಗ್ತಾರೆ. SP ಕಡೆ SP ಹೇಳ್ತಾನ ಮಾಡೋಣ ಅಂತ 3 ತಿಂಗಳು ಕಾಯ್ತಾನ. ಆಮೇಲೆ ಅವ್ನು ಮಿಕ್ ಏನ್ ಮಾಡ್ತಾನ, ಲೋಕಾಯುಕ್ತ ಆಫೀಸ್ ಬೆಂಗಳೂರಿಗೆ ಹೋಗ್ತಾನ. ಬೆಂಗಳೂರಿಗೆ ಹೋಗಿ ಅವರ ಬಂದ್ ರೇಡ್ ಮಾಡಿ ಹಿಡ್ಕೊಂಡು ಜೈಲ್ನೇ ಹಾಕ್ತಾರ ಅವ್ನ. ಆದ್ರೆ ಈ SP ಅವ ಇಂಜಿನಿಯರ್ ಫೋನ್ ಮಾಡ್ತಾನ, ಲೋಕಾಯುಕ್ತರು ನನಗೆ ಯಾಕೆ ಕಳ್ಸಿ ಅಂತ ಕೇಳ್ತಾನ. ಅವ ಏನ್ ಹೇಳ್ತಾನ, ಡೂಪ್ಲಿಕೇಟ್ ಲೋಕಾಯುಕ್ತರು ಇರ್ಬೇಕಂತ ಹೇಳ್ತಾನ. ಆಮೇಲೆ ಎಲ್ಲ ಗೊತ್ತಾಗೈತಿ ಇವ್ರ ಹಲ್ಕಟ್ಟಿಗಿರಿ. ಇವತ್ತ ಪ್ರತಿ ತಿಂಗಳು ಎಲ್ಲಾ ಇಲಾಖೆ ಒಳಗ ಭ್ರಷ್ಟಾಚಾರ ತುಂಬಿಟ್ಟಿರ್ತ. ಅವ್ರು ಮನಿ ಕಡ್ಸಾಕ ದುಡ್ಡು ಇಸ್ಕೋತಾರ, ಮತ್ತೇನ್ ಎಲ್ಲ ತಮ್ಮ ಅನುಕೂಲಕ್ಕಾಗಿ ದುಡ್ಡು ಇಸ್ಕೋತಾರ. ಇವತ್ತ ಅವ್ರು ಲೋಕಾಯುಕ್ತರು ಮುಂಜಾನೆ ವಾಕ್ ಮಾಡ್ಬೇಕಂತಂದ್ರ ನೌಕರರ ಜೋಡಿ ಇವತ್ತು ವಾಕ್ ಮಾಡ್ತಾರ. ಅವ್ರು ಹೌದ್ ಹಾಕಲಿ ಇವತ್ತ ಟ್ರ್ಯಾಪ್ ಅಂತ ಮಾಡ್ತಾರ. ಲಂಚ ಕೇಳಿದ ಅಧಿಕಾರಿ ಅಂತ ಟ್ರ್ಯಾಪ್ ಮಾಡ್ತಾರ. ಅವಂದು ರೆಕಾರ್ಡಿಂಗ್ ಇರ್ತೈತಿ, ಬಣ್ಣ ಇರ್ತೈತಿ, ಗ್ಲಾಸ್ನಾಗ ಎದ್ದು ಬಣ್ಣ ಎಬ್ಬಿಸಿರ್ತಾರ. ಇದ್ರೂ ಅವ್ನ ಏನಪ್ಪಾ ಅಂದ್ರ ಇವತ್ತು B ಅಂತ ರಿಪೋರ್ಟ್ ಹಾಕ್ತಾರ. B